ಡೈರಿ ವಿಚಾರ ಸುಗಮ ಕಲಾಪಕ್ಕೆ ಅಡ್ಡಿಪಡಿಸುತ್ತಿರೋ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ನೆನ್ನೆ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಆಯೋಜಿಸಿದ ಬೃಹತ್ ಕಾರ್ಯಕ್ರಮದಲ್ಲಿ ಸಿಎಂ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಿಂದುತ್ವವಾದಿ ಸರ್ಕಾರದಲ್ಲಿ ಜನ ನೆಮ್ಮದಿಯಿಂದಿರಲ್ಲ. ಅವರ ಸರ್ಕಾರ ಹಿಟ್ಲರ್ ಸರ್ಕಾರಕ್ಕೆ ಸಮ ಎಂದ ಸಿಎಂ. ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರೋ ಆರ್ಟಿ ನಗರದಲ್ಲಿ ನಿನ್ನೆ ಕಾಂಗ್ರೆಸ್ ನಡುಗೆ ಸುರಾಜ್ಯದ ಕಡೆಗೆ ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದಿಯಾಗಿ ಎಲ್ಲ ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಬಿಜೆಪಿಯವರದ್ದು ಹಿಂದುತ್ವವಾದಿ ಧೋರಣೆ. ಹಿಂದುತ್ವವಾದಿ ಸರ್ಕಾರದಲ್ಲಿ ಜನ ನೆಮ್ಮದಿಯಿಂದಿರಲ್ಲ. ಅವರ ಸರ್ಕಾರ ಹಿಟ್ಲರ್ ಸರ್ಕಾರಕ್ಕೆ ಸಮ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರೋ ಕಾಂಗ್ರೆಸ್ ಪಕ್ಷವೇ ಜನರ ಆಯ್ಕೆಯಾಗಿರಲಿ ಅಂತ ಕರೆ ಕೊಟ್ರು. ತಮ್ಮ ಮಾತಿಗೆ ಸಿಎಂ ಉತ್ತರ ಪ್ರದೇಶದ ಸನ್ನಿವೇಶವನ್ನ ಉದಾಹರಿಸಿದ್ರು. ಮಹಿಳಾ ಮೀಸಲಾತಿಯನ್ನ ಕಟುವಾಗಿ ವಿರೋಧ ಮಾಡಿದಂತವರನ್ನ ಇವತ್ತು ಮುಖ್ಯಮಂತ್ರಿಯನ್ನಾಗಿ, ಒಂದು ದೊಡ್ಡ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದಾರೆ. ಇವರಿಗೆ ಯಾವ ನೈತಿಕತೆ ಇದೆ ಅಂತಕ್ಕಂಥದ್ದು ಇವತ್ತು ಅರ್ಥ ಮಾಡ್ಕೋಬೇಕು. ಯಾವತ್ತಾದ್ರೂ ಕೂಡ ಮಹಿಳಾ ಮೀಸಲಾತಿ ಬಗ್ಗೆ ಭಾರತೀಯ ಜನತಾ ಪಕ್ಷದವರು ಮಾತಾಡಿದಾರ? ನಾನು ಇವತ್ತು ಒತ್ತಾಯ ಮಾಡ್ತೀನಿ, ಅದನ್ನು ಬಿಟ್ಟು ಮಹಿಳೆಯರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸತಕ್ಕಂಥ ಕೆಲಸವನ್ನ ದಿನನಿತ್ಯ ಮಾಡ್ತಾ ಇದ್ದೀರಿ. ಇಂಥ ಡೋಂಗಿ ರಾಜಕಾರಣವನ್ನ ಭಾರತೀಯ ಜನತಾ ಪಕ್ಷದವರು ಬಿಡಬೇಕು ಅಂತಕ್ಕಂಥದನ್ನ ನಾನಿವತ್ತು ಅವರಿಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇದೇ ವೇಳೆ ಸಿಎಂ ಅಧಿವೇಶನದಲ್ಲಿ ಬಜೆಟ್ ಮೇಲಿನ ಚರ್ಚೆ ಬಿಟ್ಟು ಡೈರಿ ಪ್ರಕರಣದ ಚರ್ಚೆಗೆ ಪಟ್ಟು ಹಿಡಿದಿರೋ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಬಜೆಟ್ ಸೆಷನ್ ಅದ್ರ ಬಗ್ಗೆ ಚರ್ಚೆ ಮಾಡಿ ಅಂತಂದ್ರೆ ಸದನದ ಕಲಾಪವನ್ನ ಅಡ್ಡಿ ಮಾಡಿ ಹಾಳು ಮಾಡ್ತಕ್ಕಂಥ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ಬರಗಾಲ ಇದೆ ರಾಜ್ಯದಲ್ಲಿ. ಕಳೆದ 2 ವರ್ಷಗಳಿಂದ ಭೀಕರವಾದಂತಹ ಬರಗಾಲ ಕರ್ನಾಟಕದಲ್ಲಿ. ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಿಮಗೆ ಸಮಯ ಇಲ್ಲ, ನಿಮಗೆ ಆ ಬಗ್ಗೆ ಚಿಂತನೆ ಇಲ್ಲ. ರೈತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸ್ತೀರಿ, ಬಡವರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸ್ತೀರಿ, ನಕಲಿ ಡೈರಿ ಬಗ್ಗೆ ಚರ್ಚೆ ಮಾಡತಕ್ಕಂಥದ್ದು. ಇನ್ನು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್, ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್, ಶಾಸಕ ಹ್ಯಾರಿಸ್ ಕೂಡ ಕೇಂದ್ರ ಮತ್ತು ರಾಜ್ಯ ಬಿಜೆಪಿ ನಾಯಕರ ಧೋರಣೆಯನ್ನ ಖಂಡಿಸಿದ್ರು. ಇದೇ ವೇಳೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನೇ ಗೆಲ್ಲಿಸುವಂತೆ ಮನವಿ ಮಾಡಿಕೊಂಡ್ರು. ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಟೀಕೆ ಮಾಡ್ತಾರೆ. ಟೀಕೆಗೆ ನಾವು ಹೆದರೋರಲ್ಲ. ಕಳೆದ ಬಾರಿ ನೀವು 5 ವರ್ಷ ಸತತವಾಗಿ ಆಡಳಿತ ಮಾಡಿದ್ರಿ. 5 ವರ್ಷದಲ್ಲಿ ನೀವೇನ್ ಕೆಲಸ ಮಾಡಿದಿರಿ? ನಾವು ಈಗ 4 ವರ್ಷ ಏನ್ ಕೆಲಸ ಮಾಡಿದ್ದೇವೆ? ಇದನ್ನ ಎರಡನ್ನೂ ಕೂಡ ತಾಳೆ ಹಾಕಿ ನೋಡಿ ಗೊತ್ತಾಗ್ತದೆ. ಇದನ್ನೇ ಜನ ನೋಡ್ತಾರೆ ಮುಂದಿನ ಚುನಾವಣೆಯಲ್ಲಿ. ಸ್ನೇಹಿತರೆ, ಇವತ್ತು ಮುಂದೆ ಬರ್ತಕ್ಕಂಥ ಚುನಾವಣೆಗಳು ನಿಮ್ಮ ಸಹಕಾರ, ನಿಮ್ಮ ಆಶೀರ್ವಾದ ಕಾಂಗ್ರೆಸ್ ಪಕ್ಷಕ್ಕೆ ಬೇಕಾಗ್ತದೆ. ಇನ್ನು ಕಾರ್ಯಕ್ರಮಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ಈ ಪೈಕಿ ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ರು. ಇಂಥ ಬೃಹತ್ ಕಾರ್ಯಕ್ರಮವನ್ನು ಆಯೋಜಿಸಿ ಯಶಸ್ವಿಗೊಳಿಸಿದ ಪರಿಷತ್ ಸದಸ್ಯ ಬೈರತಿ ಸುರೇಶ್, ಸಿಎಂ ಸೇರಿದಂತೆ ಎಲ್ಲ ಕಾಂಗ್ರೆಸ್ ನಾಯಕರ ಮೆಚ್ಚುಗೆಗೆ ಪಾತ್ರರಾದರು. ಕ್ಯಾಮರಾಮನ್ ಸುಧೀರ್ ಜೊತೆ ಮಸೂದ್ ದೊಡ್ಡಬಾಗಿಲು, ಸುದ್ದಿ ಟಿವಿ.